ಇಡೀ ತಂಡದಲ್ಲಿ ನಾನು ಒಬ್ಬನಾಗಿ ಅವಕಾಶ ಮಾಡಿಕೊಟ್ಟಂಥ ರಾಣಿ ಮಾಜಿಯವರಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ. ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಇಡೀ ಸಿನಿಮಾದಲ್ಲಿ 3 ತಲೆಮಾರನ್ನ ನೋಡ್ತೀವಿ ನಾವು. ಅಲ್ಲಿ ಅಮ್ಮ ಇದ್ದಾರೆ, ಲೀಡ್ ಮಾಡಿದವರು ಅವರೇನೆ ಇಡೀ ಸ್ಟಾರ್ ಕ್ಯಾಸ್ಟ್ನ. ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಸರ್ ಅವರಿದ್ದಾರೆ. 31 ವರ್ಷದಿಂದ 1993 ಚಿನ್ನಾರಿ ಮುತ್ತ ಬಂದಿತ್ತು. ಇವತ್ತಿಗೆ 31 ವರ್ಷ ಆಯಿತು. ಆವತ್ತಿನ ಮುತ್ತ ಇವತ್ತಿಲ್ಲಿದ್ದಾರೆ. ಇದನ್ನು ಭಾಳ ಸಮರ್ಥವಾಗಿ ಮುಂದಿನ ಮುತ್ತನಿಗೆ ವರ್ಗಾಯಿಸಿದ್ದಾರೆ. ಇಡೀ ಸಿನಿಮಾ ನೋಡ್ತಾ ಇದ್ರೆ ನಿಮಗೆ ಇದು ಸಿನಿಮಾ ಅಂತ ಅನ್ಲಿಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ, ನಮ್ಮ ಬದುಕನ್ನು ಮತ್ತೊಮ್ಮೆ ನೋಡ್ತಾ ಇದ್ದೀವೇನೋ ಅಂತ ಅನ್ನೋ ರೀತಿಲೇ ಇದೆ. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೇವೆ, ಸರಳ ಜೀವನ, ಉನ್ನತ ಚಿಂತನೆ, ಈ ಥರದ್ದೆಲ್ಲ ಮಾತುಗಳು ಹೇಳ್ತಾ ಇರ್ತವೆ. ಅದು ಬರೀ ಕೋಟ್ ಮಾತ್ರ ಅಲ್ಲ. ಈ ಸಿನಿಮಾ ನೋಡಿದ್ರೆ ನಮಗನ್ಸುತ್ತೆ ಅದು. ಇಡೀ ಸಿನಿಮಾ ನಾವು ನಾಡಿನಿಂದ ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಮಗೆಲ್ಲ ಅನ್ಸೋದೇನಪ್ಪ ಅಂತಂದರೆ, ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ಈ ಸಿನಿಮಾ ವಿದೇಶದಲ್ಲಿ ತನ್ನ ಕನ್ನಡದ ಕಂಪನ್ನು ಬೀರಿದೆ ಅಂತ ಅನ್ನೋದು ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಇಲ್ಲಿ ರಾಣಿ ಮಾಜಿ ಬಗ್ಗೆ ಹೇಳುವಂಥದ್ದು ಭಾಳಷ್ಟಿದೆ. ಯಾಕೆಂತಂದರೆ ಭರಣ್ ಸರ್ ಅವ್ರಿಗೂ ಅಮ್ಮ ಜೊತೆಗೆ ನಾನು 5 ದಶಕಗಳಿಂದ ಇದ್ದೇನೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಅವ್ರ ಜೊತೆಗೆ ಕಳೀತಾ ಬಂದಿದ್ದೇನೆ. ಭಾಳ ಸಂತೋಷ ಆಗುತ್ತೆ. ಸರ್ ಅವರು ಹೇಳಿದಾಗೇ ಅಮ್ಮ ಭಾಳ ಹಿಂದೆನೇ ನಿರ್ದೇಶನ ಮಾಡುವಂತಹ ಎಲ್ಲ ರೀತಿ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ಮುಂದಾಕೊಳ್ತಾ ಬಂದರು. ಈಗಲೂ ಕೂಡ ಅದು ಮುಂದಾಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಗಲೇಬೇಕಾದಂಥ ಒಂದು ಅನಿವಾರ್ಯತೆ ಬಂದುಬಿಡ್ತು. ಲತಾ ಮೇಡಮ್ ಅವ್ರು ಬಂದರು. ಅವರಿಬ್ಬರ ಒಂದು ಸ್ನೇಹ ಸಂಬಂಧ ಅದು ಭಾಳ ಅಪರೂಪವಾದ ಸಿನಿಮಾವನ್ನು ಕೊಟ್ಟಿದೆ. ಈ ಸಿನಿಮಾ ಬೇರೆ ಬೇರೆ ವಿಷಯದಿಂದ ನಾವು ಮಾತಾಡೋದಾದರೆ, ಮೊದಲಾಗಿ ಸಿನಿಮಾ ಮಾಡೋದ್ರ ಬಗ್ಗೆನೇ ಹೇಳೋದಾದರೆ, ಯಾಕೆಂದರೆ ಇವತ್ತು ಭಾಳ ದುಂದುವೆಚ್ಚ ಆಗ್ತಾ ಇದೆ. ಆ ರೀತಿ ನಾವು ತಗೊಳ್ತಾ ಹೋದರೆ ಒಂದು ಮಕ್ಕಳ ಸಿನಿಮಾವನ್ನು ಎಷ್ಟು ಚೆನ್ನಾಗಿ ಒಂದು ಆರ್ಥಿಕ ನೀತಿಯನ್ನು ಇಟ್ಕೊಂಡು ಬಹಳ ಸುಂದರವಾಗಿ ಈ ಸಿನಿಮಾವನ್ನು ತಂದಿರುವಂಥದ್ದು. ಮತ್ತು ಸಂಗೀತ ನೋಡಿ, ನಾನು ನಿಜವಾಗ್ಲೂ ಬಾಪು ಅವ್ರ ಬಗ್ಗೆ ಹೇಳಬೇಕು ಒಂದು ಮಾತನ್ನು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ದೊಡ್ಡ ಸಂಗೀತಗಾರರು, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಎಲ್ಲ ಬಂದಿದೆ. ಇಷ್ಟೆಲ್ಲ ಇದ್ದು ಕೂಡ ಈ ಸಿನಿಮಾ ಮಾಡ್ತೀನಿ ಅಂತ ನನಗೆ ಭಾಳ ಸಂತೋಷವಾಗಿ ಮುಂದೆ ಬಂದರು. ಯಾಕೆಂದರೆ ಅಮ್ಮ ಜೊತೆಗಿದ್ದಂಥ ಸಂಬಂಧ ಇದೆಯಲ್ಲ, ಭರಣ್ ಸರ್ ಅವರು ಮತ್ತು ಅವ್ರ ಕುಟುಂಬದ ಜೊತೆಗಿದ್ದಂಥ ಸಂಬಂಧ ಅವ್ರನ್ನ ಹೇಳ್ಕೊಂಡು ಬಂತು. ಅಲ್ಲಿ ಬಂದಂಥ ಒಂದು ಟ್ಯೂನ್ ಇದೆ, ಗುರು ಗುರುಕ, ಅದನ್ನು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತಂದರೆ, ಇದನ್ನು ನಿಜವಾಗಿಯೂ ಕೂಡ ಆ ಸೋಡುಗರ ಇದರಲ್ಲೇ ಸಾಕ್ಷ್ಯಚಿತ್ರ ಮಾಡಲಿಕ್ಕೆ 2 ದಶಕಗಳ ಹಿಂದೆ ಭರಣ್ ಸರ್ ಅವರು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸೆರೆ ಹಿಡಿದಿದ್ರು. ಅದನ್ನು ಇವರು ಭಾಳ ಉತ್ತಮೀಕರಣವಾಗಿ ಅದು ಇಡೀ ಸಿನಿಮಾಗೆ ಒಂದು ರೀತಿ ಆಧ್ಯಾತ್ಮದ ಛಾಯೆಯನ್ನು ಕೊಟ್ಟಿದೆ ಅಂತಲೇ ಅನಿಸುತ್ತೆ. ಇಡೀ ಸಿನಿಮಾ ನೋಡ್ತಾ ಹೋದರೆ ನಿಜವಾಗಿಯೂ ಕೂಡ ಸಕಾರಾತ್ಮಕ ಭಾವನೆ, ಸದಭಿರುಚಿ ಮತ್ತು ಮಾನವೀಯ ಸಂಬಂಧ ಇವೆಲ್ಲವನ್ನೂ ಹೇಳ್ತಾ ಹೋಗುತ್ತೆ. ಎಲ್ಲ ಮಾತಾಡಲಿಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಸಿನಿಮಾ ನೋಡ್ಬಿಟ್ರೆ ಸಾಕು ಅಂತ ಅನಿಸುತ್ತೆ. ಆ ಅನುಭವ ನಮಗೆ ಸಿಗ್ತಾ ಹೋಗುತ್ತೆ. ಭರಣ್ ಸರ್ ಅವ್ರಿಗೆ, ರಾಣಿಮಾ ಅವ್ರಿಗೆ ಮತ್ತು ಇನ್ನುಳಿದಂಥ ಚಿತ್ರತಂಡಕ್ಕೆ ನಾನು ಭಾಳ ಆಭಾರಿಯಾಗಿದ್ದೇನೆ. ಈ ಸಿನಿಮಾದಲ್ಲಿ ನಾನು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.